ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಉಪ ವಿದ್ಯುತ್ ಪರೀಕ್ಷಕರಾಗಿರ್ತಕ್ಕಂಥ BH ಶ್ರೀನಿವಾಸ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ. ಸೈಡ್ ಕೊಡ್ರಮ್ಮ. ಸುಷ್ಮಿತಾ ಸೈಡ್ ಕೊಡ್ರಿ. ರಾಧಿಕಾ STMC ಸದಸ್ಯರು ಅವರು ಸಹ ವೇದಿಕೆ ಬರಬೇಕೆಂದು ತುಂಬ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶಿಕ್ಷಕರಿಗೂ ಹಾಗೂ ನನ್ನ ಎಲ್ಲ ಸರ್ವ ವಿಘ್ನೋಪಶಾಂತ ಹೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೆ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೆ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಈ ಏಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ಈ ಏಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ಧನ್ಯವಾದಗಳು. ಯಾವುದು ತಿಳುವಳಿಕೆ ಇಲ್ದಲೆ ನಾವು ವಿದ್ಯುತ್ನ ಉಪಯೋಗಿಸ್ತಾ ಇದ್ದೀವಿ. ಪ್ರತಿ ದಿವಸ ಎದ್ದ ತಕ್ಷಣ ನಾವು ಲೈಟ್ ಆನ್ ಮಾಡೋದಿರ್ಬೋದು ಅಥವಾ ಮೋಟರ್ ಆನ್ ಮಾಡಿರೋದವರು ಎಲ್ಲದಕ್ಕೂ ನಮ್ಗೆ ಯಾವುದೇ ರೀತಿ ಟ್ರೈನಿಂಗ್ ಇಲ್ದಲೆ ನಾವು ವಿದ್ಯುತ್ನ ಬಳಸ್ತಾ ಇದ್ದೀವಿ. ಈಗ ತಾನೇ ನಮ್ಮ ಸ್ನೇಹಿತರಾದಂಥ ಮೇಘರಾಜ್ ಅವರು ಬಂದಿದ್ದಾರೆ. ಅವರು ಸಮೇತ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಬಯಸಬೇಕಂತ ಕೇಳ್ಕೊತೀನಿ. ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ಅದನ್ನು ಪರಿಕಲ್ಪವಂತಹ ಒಂದು ತಾಂತ್ರಿಕ ವಿಧಾನವನ್ನು ನಾವು ಸೇರಿಕೊಂಡು ಸುರಕ್ಷತೆ ಅಂತ ಕರಿತೀವಿ. ಸುರಕ್ಷತೆ ನಮಗೆ ಸುರಕ್ಷತೆಯಿಂದ ಏನಾಗುತ್ತೆ ಯಾವುದೇ ಆಗಲಿ ಪ್ರತಿಯೊಂದು ಅಷ್ಟೇ ಅಲ್ವಾ. ಈಗ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಸುರಕ್ಷತೆಯಾಗಿ ನಾವು ಹೋಗ್ಬೇಕಾದ್ರೆ ಲೆಫ್ಟ್ ರೈಟ್ ಇದೇ ಥರ ತಗೊಂಡ್ರೆ ಸುರಕ್ಷತೆಯಾಗಿ ಹೋಗ್ತೀವಿ. ನಾವು ಸುಮ್ಮನೆ ರಾಂಗ್ ರೋಡಲ್ಲಿ ಹೋದರೆ ಯಾರೋ ಬಂದು ಬೀಳ್ತಾರೆ, ಅಲ್ಲೇನೋ ಒಂದು ಆಕ್ಸಿಡೆಂಟ್. ಇದು ಅಷ್ಟೇ ಸುರಕ್ಷತೆಯನ್ನು ನಾವು ಬಳಸ್ಕೊಂಡ್ರೆ ನಮ್ಮಲ್ಲಿ ಆಟೋಮೆಟಿಕಲಿ ಆಕ್ಸಿಡೆಂಟ್ ಆಗುತ್ತೆ, ನಾಶವಾಗ್ತವೆ, ಇಲ್ಲ ಸುಳಿತದೆ, ಇಲ್ಲ ಸಾಗೋದು. ನಮ್ಮಿಂದ ಪ್ರಾರಂಭವಾಗಬೇಕಾಗುತ್ತದೆ. ಸುರಕ್ಷತೆಯನ್ನು ಶಾರ್ಟ್ಕಟ್ ಮಾಡಬೇಡಿ. ಅದು ಜೀವವನ್ನು ಕೇವಲ ಕಡಿಮೆ ಮಾಡುತ್ತದೆ. ವಿದ್ಯುತ್ ಸುರಕ್ಷತೆ ಕೇವಲ ಕೆಲಸವಲ್ಲ, ಇದು ಜೀವನ ಶೈಲಿ. ಸುರಕ್ಷಿತವಾಗಿರಿ, ಜೀವಂತವಾಗಿರಿ. ವಿದ್ಯುತ್ ಸುರಕ್ಷತೆಯು ಜೀವಗಳನ್ನು ಉಳಿಸುತ್ತದೆ. ದುಬಾರಿ ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮವಾಗಿರುತ್ತದೆ. ನಾಳೆಯ ದಿನವು ಇಂದಿನ ಸುರಕ್ಷತಾ ಕೆಲಸಕ್ಕೆ ಪ್ರತಿಫಲವಾಗಿರುತ್ತದೆ. ಸುರಕ್ಷತಾ ನಿಯಮಗಳು ಅತ್ಯುತ್ತಮ ಸಾಧನಗಳಾಗಿವೆ. ಈ
ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ವಂಶಿ ನನ್ನ ಮಾತುಗಳನ್ನ ನನ್ನ ಮುಖ್ಯ ಮಾಡ್ತೀನಿ. ಗುತ್ತಿಗೆದಾರರ ಸಂಘದ ವತಿಯಿಂದ ಎಲ್ಲ ವಂದಿಸುತ್ತಾ ಹಾಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೂಡ ಕೋರುತ್ತಿದ್ದೇನೆ. ಹಾಗೆ SDMC ಅಧ್ಯಕ್ಷರಾಗಿರ್ತಕ್ಕಂತಹ ರಾಘವೇಂದ್ರ ರೆಡ್ಡಿ ಅವರು ಕೂಡ ಈ ಶಾಲೆಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಹಮ್ಮಿಕೊಂಡಿರ್ತಕ್ಕಂತಹ ಈ ಕಾರ್ಯಕ್ರಮ ಎಷ್ಟು ಉಪಯುಕ್ತವಾಗಿದೆ ಅಂದ್ರೆ ನಿಜವಾಗ್ಲೂ ನಾವು ಮನೆಗೆ ಹೋಗಿ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಈ ಒಂದು ಕಾರ್ಯಕ್ರಮವನ್ನ ಶಾಲೆಯಲ್ಲಿ ಮಕ್ಕಳ ಒಂದು ಒಳ್ಳೆ ಸುರಕ್ಷತಾ ಮತ್ತು ಭಾಷಣ ಸ್ಪರ್ಧೆಯನ್ನ ಆಯೋಜಿಸಿದ್ದು ಆ ಒಂದು ಚಟುವಟಿಕೆಗಳನ್ನ ಅವರ ಹಂತದಲ್ಲಿ ಅವರ ಒಂದು ಆಫೀಸ್ ಹಂತದಲ್ಲಿಯೇ ಅವುಗಳ ಮೂಲಕ ಪರಿಶೀಲನೆ ಮಾಡಿದ್ದು ಈಗ ಅವರು ಬಹುಮಾನಗಳನ್ನು ಕೂಡ ನಿಮಗೆಲ್ಲ ವಿತರಣೆ ಮಾಡೋದಕ್ಕೆ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಅವಶ್ಯಕತೆ ಇದೆ ಅಂದ್ರೆ ನಾವು ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದೇ ಪೇರೆಂಟ್ಸ್ ಅಲ್ಲಿ ಕೂಡ ಮೂಡಿಸ್ತಾ ಒಂದು 100% ಕೆಲಸ ಆಗುತ್ತೆ. ಯಾಕೆಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳಲ್ಲಿ ಮೂಡಿಸ್ತಕ್ಕಂತಹ ಜಾಗೃತಿ ಹೆಚ್ಚು ಫಲಪ್ರದವಾಗುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಹಾಯ ಮಾಡಿರ್ತಕ್ಕಂತಹ ಎಲ್ಲ ಗುತ್ತಿಗೆದಾರರ ಸಂಘದವರಿಗೂ ಹಾಗೂ ನಮ್ಮ ಇಂದಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ SDMC ಅವರಿಗೂ ಮತ್ತು ನಮ್ಮ ಶಿಕ್ಷಕರಿಗೂ ಹಾಗೂ ಗ್ರಾಮಸ್ಥರಿಗೂ ನಮ್ಮ ಮಕ್ಕಳೆಲ್ಲರಿಗೂ ಒಂದು ಶಾಸಕರ ಉದ್ದೇಶ ಏನಂತಂದ್ರೆ ನಮ್ಮ ಕನ್ನಡ ಅಭಿಮಾನ ಯಾವತ್ತೂ ಇರಬೇಕು. ನಾವು ಕನ್ನಡಿಗರಾಗಿ ಕನ್ನಡನ ಉಳಿಸಬೇಕು, ಕನ್ನಡನ ಬೆಳೆಸಬೇಕು, ಕನ್ನಡನ ಕಲಿಸಬೇಕು.